ಸೊ ಹಾಯ್ ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಸಾಕಿ ಪ್ರಿನ್ಸ್. ನೀವು ನೋಡ್ತಾ ಇದ್ದಾರೆ ಎಸ್ ಜೆ ರೈಡರ್ ಬ್ಲಾಗ್ಸ್. ಸೊ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಎಲ್ಲಿದ್ದೀನಪ್ಪ? ಇಲ್ಲಿ ನಮ್ಮ ಕಾಲೇಜಲ್ಲಿದ್ದೀನಿ. ಇವತ್ತು ಫೈನಲ್ ಇಯರು. ಸೊ ಅದರಲ್ಲೂ ಇವತ್ತು ಫೈನಲ್ ಲಾಸ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ. ಒನ್ ಡೇ ಟ್ರಿಪ್ ಇದೆ ಇವತ್ತು. ಮೈಸೂರು ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರ ನಮ್ಮ ಕಾಲೇಜ್ ಅರ್ಲಿ ಮಾರ್ನಿಂಗ್ ಹೇಗಿದೆ ಅಂತ ನೋಡಿ. ಸೊ ಬಸ್ ಬಂದೈತೆ, ನಾವು ರೆಡಿ ಆಗಿದ್ದೀವಿ. ಬನ್ನಿ ಹೋಗೋಣ, ಚಿಲ್ ಮಾಡೋಣ ಇವತ್ತು. ಏನೋ ಗೊತ್ತಿಲ್ಲ, ನನ್ನ ಲೈಫಲ್ಲಿ ಇದೆ ಲಾಸ್ಟ್ ಟ್ರಿಪ್, ಕಾಲೇಜ್ ಟ್ರಿಪ್. ಮತ್ತೆ ಇನ್ಯಾವಾಗಿರುತ್ತೆ ಗೊತ್ತಿಲ್ಲ. ಸೊ ನಾನು ತುಂಬಾ ಟೈಮ್ ತೊಗೊಂಡು ಯೋಚನೆ ಮಾಡಿ ಆಗೋದಾಗಲಿ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ಎಂಜಾಯ್ ಮಾಡೋಣ. ಆಧಾರ್ ಕಾರ್ಡ್ ತೋರಿಸದೆ ಹೋಗ್ತಾ ಇದ್ದೀರಾ ಎಲ್ಲರೂ? ಆಧಾರ್ ಕಾರ್ಡು ಸುರೇಶ್, ಉಷಾ, ಸೋನು, ನಯನ. ಕಣ್ಣು ಹಿಂಗೋಯ್ತು. ನಯನ, ಸಂಜನಾ, ಭರತ, ಭಾವನಾ, ಪ್ರಿಯದರ್ಶಿನಿ, ನಂದಿನಿ, ಫರ್ದೀನ್ ಬೇಗ್, ಆಕಾಶ್, ಸಹನಾ. ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೇವೆ. ಎಲ್ಲಿಗೆ ಬಂದಿದ್ದೀರಾ? ಎಲ್ಲಿಗೆ ಬಂದಿದ್ದೀರಾ? ಸುಮ್ಮನೆ ಇಳಿತಾರ ಪಾಪ. ಸ್ಮೈಲ್ ಮಾಡ್ರಿ. ಹಾಯ್ ಮಾಡ್ಕೊ ಬನ್ನಿ ಎಲ್ಲ. ಹಾಯ್ ಮಾಡಿ. ಸೊ ನಾವು ನೋಡುವಾಗ ಚಾಮುಂಡಿ ಬೆಟ್ಟೇಶ್ವರ ಬಂದಿದ್ದೀವಿ. ಫಸ್ಟು ನಮ್ಮ ಪ್ಲೇಸು ಬೇಗನೆ ಬರಬೇಕಿತ್ತು, ತುಂಬ ಲೇಟಾಗಿ ಬಂದಿದ್ದೀವಿ. ಸೊ ಬನ್ನಿ ವಿಸಿಟ್ ಮಾಡೋಣ. ಪ್ರಸನ್ನ ನೋಡಿ, ಇವನು ಪ್ರಸನ್ನ ಡ್ಯಾನ್ಸರ್. ಕುಡಿದು ಕುಪ್ಪಳಿಸ್ಬಿಟ್ಟ, ತಿಂಡಿ ಮಾಡಿದೆ. ನೋಡ್ತಿರೋ ಹಾಗೆ ಚಾಮುಂಡಿ ಬೆಟ್ಟ ತುಂಬ ಜನ ಇದ್ದಾರೆ. ಸೊ ಒಳಗಡೆ ಆಗ್ತಾ ಇಲ್ಲ. ನಾವು ಅದೇ ಒಂದು ಹೊರಗಡೆಯಿಂದ ದೇವ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಬನ್ನಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಸೊ ಇದು ಸ್ಪೆಷಲ್ ಎಂಟ್ರಿ, 30 ರೂಪಾಯಿ ಕೊಟ್ಬಿಟ್ಟು ಒಳಗಡೆ ಡೈರೆಕ್ಟ್ ದರ್ಶನ ಆಗುತ್ತೆ. ಸೊ ಬನ್ನಿ ನೋಡೋಣ. ಆ್ಯಕ್ಚುಲಿ ನಾನು ಹೋಗ್ತಿರೋದು ಫಸ್ಟ್ ಟೈಮ್ ಇದು ಒಳಗಡೆ. ಬಟ್ ತುಂಬ ದಿನ ಆದಮೇಲೆ ಬಂದಿದ್ದೀನಿ. ನಾನು PUC ಫ್ರೆಂಡ್ಸ್ ಜೊತೆ ಯಾವಾಗಲೂ ಒಂದ್ಸತಿ ಬಂದಿದ್ದೆ, ಬಟ್ ಅಲ್ಲಿಂದ ಡೈರೆಕ್ಟ್ ದರ್ಶನ ಆಯಿತು. ಅದರಿಂದ ಕ್ಯೂಲಿ ನಿಂತ್ಕೊಂಡು ಮಾಡಿದೆ. ಸೊ ನೋಡಿ ಹೆಂಗಿದೆ. ಇದು ನೋಡಿ ಕ್ಯೂ ಹೇಗಿದೆ. ನಾವು ಡೈರೆಕ್ಟ್ ಹೋಗ್ತಾ ಇದ್ದೀವಿ, ಅವರು ಕ್ಯೂ ಬರ್ತಾ ಇದ್ದಾರೆ.
ಮಿಸ್ ಹಾಯ್ ಮಾಡಿ ಮಿಸ್ ಸರ್ ಎಲ್ಲರೂ ಮಾಡಿ ನೀವು ಎಲ್ಲ ಒಂದ್ಸಲ ಹಂಗೆ ಹಾಯ್ ಮಾಡಿ ಸೋನು ಎಲ್ಲರೂ ಹಾಯ್ ಮಾಡಿ ಎಲ್ಲರೂ ಹಾಯ್ 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 ಮಾಡಿ ಒಂದ್ಸಲ ಹಾಯ್ ಮಾಡಿ ಗೋಪ್ರೋ ಕ್ಯಾಮ್ರಾ ಮಾಡಿ ಅಲ್ಲ ಫೋಟೋ ಜೊತೆಗೆ ಅಷ್ಟೇ ಚಾಮುಂಡಿ ಬೆಟ್ಟೇಶ್ವರ ಆದಮೇಲೆ ಶ್ರೀರಂಗಪಟ್ಟಣಕ್ಕೆ ಬಂದ್ವಿ. ಇವಾಗ ನಾವು ಇಲ್ಲಿರುವಂಥ ಫೇಮಸ್ ಟೆಂಪಲಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ. ಸೊ ಬನ್ನಿ ನಮ್ಮ ಫ್ರೆಂಡ್ ಜೊತೆ ಹೋಗಿ ನೋಡ್ಕೊಬರೋಣ. ಮಲಗಂಗೆ ಹೆಚ್ಚವಾಗಿರ್ಬೇಕು ಆ ಥರ ಸಿಕ್ತೆ. ಇನ್ನೊಂದು ಕತ್ಲು ಮಾಡಿಬಿಡ್ಬೇಕು. ಈ ಥರ 2 ಟೈಪ್ಸ್ ಪನಿಷ್ಮೆಂಟ್ ಮಾಡ್ತಿರ್ತಾರೆ. ಅಲ್ಲೇ ಮಾತಾಡೋಣ. ಹಾಂ ಅಲ್ಲೇ. ಸೊ ನೀವು ನೋಡ್ತೀರಾ ಕರ್ನಲ್ ಬೈಲಿಯ ಕಾರಾಗೃಹ. ಶ್ರೀರಂಗಪಟ್ಟಣ ಮುತ್ತಿನ ಕೋಟೆ, ಚಿತ್ರದುರ್ಗ ಕಲ್ಲಿನ ಕೋಟೆ. ಮುತ್ತಿನ ಕೋಟೆ ಅಂದರೆ ಯಾಕಂತ ಹೇಳ್ತಾರೆ ಅಂದರೆ ಇದಕ್ಕೆಲ್ಲ ಗ್ರಾನೈಟ್ ಸ್ಟೋನಿಂದ ಕಟ್ಟಿರೋದು. ಶ್ರೀರಂಗಪಟ್ಟಣ ಕೋಟೆ ಬಂದು ನೇಚರಲ್ಲಿ ಒಂದು ದೀಪ. ಇದು 3 ಸುತ್ತಿನ ಕೋಟೆ. ಈ ಕೋಟೆ ಕಟ್ಟಿದ್ದು ವಿಜಯನಗರದ ರಾಜರು ಹೆಬ್ಬಳ ನಾಯಕ, ರಂಗಣ ನಾಯಕ ಅಂತ 2 ಸುತ್ತಿನ ಕೋಟೆ ಕಟ್ಟಿದ್ರು. 2 ಸುತ್ತಿನ ಕೋಟೆ. 2 ಸುತ್ತಿನ ಕೋಟೆ ಅಂದರೆ ಕೋಟೆ ಪಕ್ಕದಲ್ಲೇ 2 ಕಂತ್ಕಗಳಿದೆ. ಈ ಕಡೆ 60 ಅಡಿ 50 ಅಡಿ. ಆ ಕಂತ್ಕದಲ್ಲೆಲ್ಲ ಕಾವೇರಿ ಒಳ್ಳೆ ನೀರು ಬಿಟ್ಟು ಸೆಕ್ಯೂರಿಟಿಗೆಲ್ಲ ಮೊಸಳೆಗಳನ್ನ ಹುಟ್ಟಿದ್ರು. ಅವ್ರ ಹತ್ರದಿಂದ ಕ್ಯಾಪ್ಚರ್ ಮಾಡಿದ್ದು ಒಡೆಯರು 16ನೇ ಶತಮಾನದಲ್ಲಿ. 16ನೇ ಶತಮಾನದಲ್ಲಿ ಒಡೆಯರು ಕ್ಯಾಪ್ಚರ್ ಮಾಡಿದಾಗ ತಾಯಿ ಎಲ್ಮೇಲಮ್ಮ ಶಾಪ ಸಿಗುತ್ತೆ. ಅವ್ರಿಗೆ ಮಕ್ಕಳಾಗಲ್ಲ, ದತ್ತು ಮಕ್ಕಳೇ ತಗೋಬೇಕು. 27ನೇ ರಾಜ್ಕುಮಾರ. ಇವಾಗ ಇದವೀರು ಶ್ರೀಕಂಠ ದತ್ತ ಜೈ ಚಾಮರಾಜೇಂದ್ರ ಒಡೆಯರ್ ಇದ್ದಾರಲ್ಲ, ಅವ್ರು 27ನೇ ರಾಜರು. ಅವ್ರು ದತ್ತುಪುತ್ರರು ತಗೊಂಡಿದ್ದಾರೆ. ಆದ ನಂತರ ಅವರು ಫ್ರೀಡಮ್ ಫೈಟರ್ ಇಲ್ಲ. ಹೆಂಗೆ 100 ವರ್ಷಗಳ ಕಾಲ ಬೇರೆ ರಾಜರಿಗೆ ಕಪ್ಪ ಕಾಣಿಕೆ ಕಟ್ಟಿ ಇಲ್ಲಿ ರೋಲಿಂಗ್ ಮಾಡ್ತಾ ಇರ್ತಾರೆ. ಅದ ನಂತರ ಅವರು ಆಗದೆ ಇರೋ ಅವ್ರಿಗೆ ಅಟ್ಯಾಕ್ ಮಾಡಿದಾಗ 5ರಲ್ಲಿ ಹೋಗಿ ಎಲ್ಲ ಹೊಡೆದು ಅದನ್ನೆಲ್ಲ ಸೇವ್ ಮಾಡ್ತಾರೆ ಒಡೆಯರ್ ಫ್ಯಾಮಿಲಿನ. 5ರಲ್ಲಿ ಟಿಪ್ಪು ಸುಲ್ತಾನ್ ತಂದಿನ ಮಾಮೂಲಿ ಕೆಲಸಕ್ಕಾಗಿ ಇಲ್ಲಿ ಸೇರಿಸ್ಕೊತಾರೆ. ಒಳ್ಳೊಳ್ಳೆ ಕೆಲಸ ಮಾಡಿ ಸೈನಾಪತಿ ಆಗ್ತಾರೆ. ಸೈನಾಪತಿ ಆದ ನಂತರ ತಮಿಳ್ನಾಡಿನಿಂದ ಪೂರ್ಣಯ್ಯನ ಕರ್ಕೊಂಡ್ಬಂದು ಇಲ್ಲಿ ದಿವಾನ್ ಆಗ್ತಾರೆ. ಪೂರ್ಣಯ್ಯ ಇಬ್ಬರು ಮಧ್ಯೆ ಜಗಳ ತಂದಿಟ್ಟಿರ್ತಾನೆ. ಒಡೆಯರ್ ಮಧ್ಯೆ 5ರಲ್ಲಿ ಮಧ್ಯೆ. ಪೂರ್ಣಯ್ಯನಿಗೇನು ಕನಸು 5ರಲ್ಲಿ ರಾಜ ಆಗಿ ನೋಡಬೇಕು. ಆವಾಗ ಇಬ್ಬರು ಮಧ್ಯೆ ಜಗಳ ತಂದಿಟ್ಟಾಗ ಒಡೆಯರ್ ಏನು ಮಾಡ್ತಾರೆ, ನಿಮ್ಮ ಸೈನ್ಯನ ತಗೊಂಡು ನೀನು ಶ್ರೀರಂಗಪಟ್ಟಣ ಬೆಂಗಳೂರು ರೋಲಿಂಗ್ ಮಾಡು ಅಂದ್ಬಿಟ್ಟು 1763ರಲ್ಲಿ 5ರಲ್ಲಿ ಒಪ್ಪಡಿಸ್ಬಿಟ್ಟು ಅವ್ರು ಬೆಂಗಳೂರಿಗೆ ಹೋಗ್ತಾರೆ. ಅವರು ರಾಜ, ಫ್ರೀಡಮ್ ಫೈಟರ್ ಇವರು. 5ರಲ್ಲಿ ಬಂದು ಮದಕರಿ ನಾಯಕ, ಮರಾಠ, ಇನ್ನು ಲೋಕಲ್ ರಾಜರೆಲ್ಲ ಕ್ಯಾಪ್ಚರ್ ಮಾಡಿ ಅವ್ರ ಹತ್ರ ಕಪ್ಪ ಕಾಣಿಕೆ ತಗೊಂಡು ಬ್ರಿಟಿಷ್ನವ್ರಿಗೆ ಕಪ್ಪ ಕಾಣಿಕೆ ಕಟ್ತಾ ಇರ್ತಾರೆ. ಕೆಲವು ವರ್ಷಗಳ ಕಾಲ ಬ್ರಿಟಿಷ್ನವ್ರಿಗೆ ಕಪ್ಪ ಕಾಣಿಕೆ ಕಟ್ತಾರೆ. ಟಿಪ್ಪು ಸುಲ್ತಾನ್ಗೆ ಓದುವರ ಚೆನ್ನಾಗಿರ್ತದೆ, ಫ್ರೆಂಚ್ ಆಫೀಸರ್ ಸಪೋರ್ಟ್ ಇರ್ತದೆ. ಫಸ್ಟ್ ಇಂಡಿಯಾದಲ್ಲಿ ಪಿರಂಗಿ ತಯಾರು ಮಾಡಿದ ಟಿಪ್ಪು ಸುಲ್ತಾನ್. ವರ್ಲ್ಡಲ್ಲಿ ಮಿಸೈಲ್ ಕಂಡಿಡ್ತಿದ್ದೆ ಟಿಪ್ಪು ಸುಲ್ತಾನ್. ಟ್ಯಾಕ್ಸ್ ಕೊಡೋಕ್ಕೆ ಸ್ಟಾಪ್ ಮಾಡ್ತಾರೆ. ಯುದ್ಧ ಸ್ಟಾರ್ಟ್ ಆಗುತ್ತೆ ಬ್ರಿಟಿಷ್ನವ್ರ ಜೊತೆ. ಹೇಳ್ತೀನಿ ಸರ್. ಮೊದಲನೇ ಯುದ್ಧ 1779ರಲ್ಲಿ ಯುದ್ಧ ಗೆಲ್ತಾರೆ. ಒಂದು 30-35% ಬ್ರಿಟಿಷ್ ಸಾಯ್ತಾರೆ, ಬಾಕಿ ಎಸ್ಕೇಪ್ ಆಯ್ತಾರೆ. ಮೈಸೂರು 2ನೇ ಯುದ್ಧ 1782ರಲ್ಲಿ 24 ಜನ ಬ್ರಿಟಿಷ್ ಯುದ್ಧ ಗೆದ್ದು 24 ಜನ ಬ್ರಿಟಿಷ್ ಆಫೀಸರ್ನ ಅರೆಸ್ಟ್ ಮಾಡಿ, ಅದಕ್ಕಿಂತ ಮುಂಚೆ ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನ ಮಡಿಕೊಳ್ಳೋಕ್ಕೆ ಕೊರೋನಾ ಆಗಿತ್ತು. ಇದನ್ನೇ ಜೈಲು ಮಾಡ್ತಾನೆ ಟಿಪ್ಪು ಸುಲ್ತಾನ್. ಈ ಮೆಟ್ಲೆಲ್ಲ ಒಂದು 60 ವರ್ಷ ಆಗಿದೆ. ಆರ್ಕಾಟಿಕಲ್ ಡಿಪಾರ್ಟ್ಮೆಂಟ್ ಸರ್ವೆ ಆಫ್ ಇಂಡಿಯಾ ಮಾಡಿದೆ. ಅದಕ್ಕಿಂತ ಮುಂಚೆ ಕಲ್ಲಿನ ಮೆಟ್ಲಿದೆ ನೋಡಿ. ಮೇಲೆ ಇದೆ ಕಲ್ಲಿನ ಮೆಟ್ಲು. ಅದೇ ಈ ಡೋರ್ ಎಲ್ಲ ಓಪನ್ ಇಲ್ಲ. ಮೊದಲನೇದು, ಲಾಸ್ಟ್ನೇದು. ಡಂಜನ್ ಕಾರಾಗೃಹ ಅಂದರೆ ಕತ್ತಲೆ ಕೋಣೆ. ಬನ್ನಿ. ಹಿಂಗೆ ಬನ್ನಿ ಅಂತ ನಾನು ಹಂಗೆ ಬಂದೆ. ಕೇಳಿಸ್ತಿದ್ದೀರಾ?
ಮೊದಲನೇದು ಲಾಸ್ಟು ಇದೆಲ್ಲ ಮುಚ್ಚಿತ್ತು. ಆ ಟೈಮಲ್ಲಿ ಇನ್ನೂ 4 ಅಡಿ ಕೆಳಗಡೆ ಇತ್ತು. ಈ ಥರ 40 ಕಲ್ಲುಗಳು ಮಡಗಿದ್ದಾರೆ. ಎಲ್ಲ ಕಲ್ಲುಗಳಲ್ಲೂ ಹೋಲ್ಸಿದೆ. ಅದೇ ರೀತಿ ಒಂದು ನೈಸ್ ಕಲ್ಲು ಕಾಲು ಮಡಗಕ್ಕೆ ಕೆಳಗಡೆ ಇತ್ತು, ಒಂದು 3 ಅಡಿ ಕೆಳಗಡೆ ಇದೆ. ಆ ಥರ ಚೈನ್ ಹಾಕ್ಬಿಟ್ಟು ಬ್ರಿಟಿಷ್ ಆಫೀಸರ್ನ ಕಟ್ಟಾಕ್ಬಿಟ್ಟು 24 ಗಂಟೆ ಟೈಮಲ್ಲಿ ಜೋಳದ ತಂದಿನ ರಾಗಿ ತಂದಿನ ಬ್ರಿಟಿಷ್ ಕೊಟ್ಟು ಬಾಕಿ 20-22 ಗಂಟೆ ಟೈಮು ಇಲ್ಲಿ ಗಂಟೆ ನೀರು ಬಂದ್ಬಿಡ್ತಿದ್ರು. ನೀರು ಆ ಕಂತದಿಂದ ನೀರು ಬರುತ್ತೆ, ಅಲ್ಲಿ ಡೈರೆಕ್ಷನ್ ಇದೆ. ನೀರು ಹೋಗಲಿಕ್ಕೆ ಅಲ್ಲಿ ಡೈರೆಕ್ಷನ್ ಇದೆ. 1 ವರ್ಷ 1.5 ವರ್ಷ ಕಾಲ ಅವರಿಗೆ ಶಿಕ್ಷೆ ಕೊಡ್ತಾಯಿದ್ರು. ವಾಟರ್ ಕ್ಯಾನ್ಸರು, ಹಾವು, ಉಳ್ಳಾಗಡ್ಡಿ, ಒಂದು 13 ಜನ ಬ್ರಿಟಿಷ್ ಆಫೀಸರ್ ಇಲ್ಲಿ ತೀರೋಗ್ಬಿಟ್ರು. ಕರ್ನಲ್ ಬೇರೆ ಇಲ್ಲೇ ತೀರೋಗಿತ್ತು. ಬಾಕಿ 11 ಜನ ಬ್ರಿಟಿಷ್ ಆಫೀಸರ್ನ ಮಾಡಿದ ನೀರು ಸಾಧಿಕನ್ನವರು ಇಲ್ಲಿಂದ ಎಸ್ಕೇಪ್ ಮಾಡ್ತಿದ್ರು. ಅಲ್ಲಿ ಹಳ್ಳ ಕಾಣ್ತಿದೆಯಲ್ಲ, ಅದಕ್ಕೆ ಕಂತ್ಕೋಬೋ ಹೋಗಲಿಕ್ಕೆ ಅಂದರೆ ಆ ಟೈಮಲ್ಲಿ ಟಾಯ್ಲೆಟ್ ಮಾಡಬೇಕು, ರಿಸರ್ಚ್ ಮಾಡಬೇಕು ಅಂದರೆ ಕೈದಿಗಳನ್ನ ಅಲ್ಲಿದ್ದೇನೆ. ಅದೇ ರೀತಿ ಸೊ ನೋಡಿದ್ರಲ್ಲ ಆ ತಾತ ಎಷ್ಟು ಚೆನ್ನಾಗಿ ಡೀಟೇಲಾಗಿ ನಮ್ಮ ಟಿಪ್ಪು ಸುಲ್ತಾನ್ ಬಗ್ಗೆ, ಇಲ್ಲಿ ನಡೆದಿದ್ದ ಘಟನೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ. ಸೊ ನಾನು ಚಿಕ್ಕ ವಯಸ್ಸಲ್ಲಾದಾಗ ಒಂದು ಧಾರಾವಾಹಿ ಬರ್ತಿತ್ತು ಟಿಪ್ಪು ಸುಲ್ತಾನ್ದು, ಅದರಲ್ಲಿ ಸ್ವಲ್ಪ ಗೊತ್ತಿತ್ತು. ಬಟ್ ಅದೆಲ್ಲ ಟೆಲಿಕಾಸ್ಟು, ಒಂದು ರೈಟಿಂಗ್ ಸ್ಟೋರಿ. ಬಟ್ ಇಲ್ಲಿಗೆ ಬಂದಮೇಲೆ ಇಲ್ಲಿರುವಂಥ ವಾಸಿಸ್ತಿರುವ ಜನಗಳು ಗೊತ್ತು ಇದೊಂದು ನಿಜವಾದ ಕತೆ ಏನು, ಬಾಯಿಂದ ಬಾಯಿಗೆ ಬರ್ತಿರುವಂಥ ಕತೆ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಟಿಪ್ಪು ಸುಲ್ತಾನ್ ಅವರ ದರ್ಯಾ ದೌಲತ್ ಜಾಗ, ಅದ್ರ ಪಕ್ಕದಲ್ಲೇ ಇರೋದು ನೋಡಿ ಹೇಗಿದೆ ಅಂತ. ಸೊ ಒಳಗಡೆ ಮೈಟ್ ಬಿ ಕ್ಯಾಮ್ರಾ ಅಲೋ ಇಲ್ಲ. ಸೊ ಇಲ್ಲಿಂದನೇ ಕ್ಯಾಪ್ಚರ್ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಸೊ ಚಿಕ್ಕ ವಯಸ್ಸಲ್ಲಿ ಬಂದಿದೆ ನೋಡಿ ಹೇಗೆ. ಮಾತಾಡ್ಬೇಕಾ? ಮಾತಾಡು. ಹಾಕಿದ್ದೀನಿ ಅದೆಲ್ಲ ಇದರ ಮೇಲೆ, ಇಲ್ಲಿ ಈಸ್ಕೊತಾರ ಮೇಲೆ ಸ್ಟಿಕ್ ಒಳಗಡೆ ಇದೆ. ಸೊ ಫೈನಲಿ ನಾನು ಈ ಜಾಗಕ್ಕೆ ಆಲ್ಮೋಸ್ಟ್ 12 ವರ್ಷ ಆದಮೇಲೆ ಬಂದಿದ್ದೀನಿ. ಒಂದು ಒಳ್ಳೆ ಕಾಮಿಡಿ ಸೀನು ಆಗಿತ್ತು ನಮ್ಮ ಸ್ಕೂಲು ಟ್ರಿಪ್ಪಲ್ಲಿ. ಸೊ ಇದು ಜಾಗ ಬಂದು ರಂಗನತಿಟ್ಟು. ಸೊ ಮೈಸೂರಿಂದ ಒಂದು ಆಲ್ಮೋಸ್ಟ್ 10-12 ಕಿಲೋಮೀಟ್ರ್ ಇಲ್ಲೇ ಇರೋದು. ಸೊ ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಪಕ್ಷಿಧಾಮ, ಮೊಸಳೆಗಳು ತುಂಬಾ ಇದೆ, ನೋಡೋಣ ಬನ್ನಿ. ಸೊ 12 ವರ್ಷ ಆದಮೇಲೆ ನಾನು ಈ ಒಂದು ಜಾಗಕ್ಕೆ ಬಂದಿದ್ದೀನಿ. ಬಟ್ ತುಂಬ ಸ್ಕೇರಿ ಅನ್ಸೋದು ಏನಂದರೆ ಇಲ್ಲಿ ಮೊಸಳೆಗಳಿದೆ, ನೋಡೋಣ. ಸೊ ನಮ್ಮ ಟೀಮ್ ಬರ್ತಾ ಇದೆ. ಸೊ ಮೈಟ್ ಬಿ ಟಿಕೆಟ್ ತಗೋಬೇಕು. ಸೊ ಟಿಕೆಟ್ ಕೌಂಟರ್ ಇಲ್ಲಿದೆ. ಸೊ ಇಲ್ಲಿ ನೋಡ್ತಾ ಇದ್ದಿಲ್ಲ ನಾವೆಲ್ಲ ರಂಗನಾಥ್ ಟಿಟ್ಟು. ರಂಗನತಿಟ್ಟದು ಹಿಸ್ಟ್ರಿ ಹೇಳ್ಬಿಡ್ತೀನಿ, ಇತಿಹಾಸ ಹೇಳ್ತಾ ಹೋಗ್ತೀನಿ. ಎಲ್ಲ ಕನ್ನಡ ಓಕೆನಾ? ಇಲ್ಲ ಇಂಗ್ಲೀಷ್? ಓಕೆ. ಈ ರಂಗನತಿಟ್ಟು ಪಕ್ಷಿಧಾಮ ಹೇಗೆ ಶುರು ಆಯಿತು ಅನ್ನೋದು ಒಂದು ಹಿಸ್ಟ್ರಿ ಹೇಳ್ತೀನಿ ನಿಮಗೆ. ನೀವು ಒಳಗಡೆ ಹೋಗ್ತೀರಲ್ವಾ, ಅವಾಗ ಗೊತ್ತಾಗುತ್ತೆ. ಅಲ್ಲಿ ಕಾವೇರಿ ನದಿ ಹರಿತಾ ಇದೆ. ಸೊ ಆ ಕಾವೇರಿ ನದಿಗೆ ಅಡ್ಡವಾಗಿ ಒಂದು ಸಣ್ಣದು ಅಣೆಕಟ್ಟನ್ನು ಕಟ್ತಾರೆ, ಚೆಕ್ ಡ್ಯಾಮ್ನ. ಅದನ್ನು ಬಂಗಾರ ದೊಡ್ಡಿ ಚೆಕ್ ಡ್ಯಾಮ್ ಅಂತ ಕರೀತಾರೆ. ಯಾರು? ಮೈಸೂರು ಅರಸರು, ಶ್ರೀ ಕಂಠೀರವ ನರಸರಾಜ ಒಡೆಯರ್ ಅಂತಿರ್ತಾರೆ, ಅವರು ಆ ಅಣೆಕಟ್ಟನ್ನು ಕಟ್ತಾರೆ. ಯಾಕೆ ಅಂತ ಅಂದರೆ ಇಲ್ಲಿ ಸುತ್ತಮುತ್ತ ಕಬ್ಬು ಮತ್ತು ಭತ್ತನ ಬೆಳೀತಾರೆ ಅಲ್ವಾ, ಆ ರೈತರುಗಳಿಗೆ ನೀರಿನ ವ್ಯವಸ್ಥೆಗಾಗಿ, ಆಮೇಲಿಂದ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಂತ ಈ ಚೆಕ್ ಡ್ಯಾಮ್ನ ಕಟ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಜೋರಾಗಿ ಮಳೆ ಬಂತು ಅಂತಂದರೆ ನೀರಲ್ಲಿ ಏರಿಳಿತ ಆಗುತ್ತೆ, ಅಂದರೆ ಜಾಸ್ತಿ ಆಗೋದು, ವಾಟರ್ ಲೆವೆಲ್ ಕಡಿಮೆ ಆಗೋದು, ಈ ಥರ ಆದಾಗ ಏನಾಗುತ್ತೆ, ಆದರೆ ಕೆಳಗಡೆ ಎಲ್ಲ ಇರುತ್ತಲ್ಲ ಸೆಡಿಮೆಂಟ್ಸು, ಅಲ್ಲೂ ಒಂದು ಎತ್ತರವಾದಂಥ ಪ್ರದೇಶಕ್ಕೆ ಹೋಗಿ ನಿಂತ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಸಣ್ಣ ಸಣ್ಣ ಸಸಿಗಳು, ಅಂದರೆ
ಹುಲ್ಲು ಗಿಡ ಮರ ಇದೆಲ್ಲ ಬೆಳೆಯೋದಕ್ಕೆ ಶುರು ಆದಾಗ ಏನಾಗುತ್ತೆ, ಕಾನ್ಸ್ಟೆಂಟಾಗಿ ಕಾವೇರಿ ನದಿನೂ ಹರಿತಿದೆ. ಜೊತೆಗೆ ಅದಕ್ಕೆ ಒಂದು ಹ್ಯಾಬಿಟ್ಯಾಟ್, ಸೂಕ್ತವಾದಂಥ ಪ್ರದೇಶನೂ ಸಿಗುತ್ತೆ. ಸೊ ದಟ್ ಪಕ್ಷಿಗಳೆಲ್ಲ ಬಂದು ಕೂರೋದಕ್ಕೆ ಶುರುವಾಗುತ್ತೆ. ಅದು ಜಲಚರ ಪಕ್ಷಿನಾದರೂ ಆಗಿರ್ಬೋದು, ಇಲ್ಲ ವೃಕ್ಷವಾಸಿ ಪಕ್ಷಿಗಳಾದರೂ ಆಗಿರ್ಬೋದು, ಬಂದು ಗೂಡು ಕಟ್ಟಿ ಮೊಟ್ಟೆ ಇಡೋದಕ್ಕೆ ಶುರು ಮಾಡುತ್ತೆ. ಆಮೇಲಿಂದ 1939ರಲ್ಲಿ ಪಕ್ಷಿ ಮನುಷ್ಯ, ಹೂ ಇಸ್ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರೀತಾರೆ, ಸಲೀಂ ಅಲಿ, ಅವರು ಈ ಭಾಗಕ್ಕೆ ಭೇಟಿ ಕೊಡ್ತಾರೆ. ಯಾಕೆ ಅಂತ ಅಂದರೆ ಬರ್ಡ್ ಸೆನ್ಸಸ್ ಮಾಡಲಿಕ್ಕೆ ಅಂತ ಬರ್ತಾರೆ. ಅಂತ ಅಂದರೆ ಗಣತಿ ಮಾಡಲಿಕ್ಕೆ ಅಂತ ಈ ಭಾಗಕ್ಕೆ ಭೇಟಿ ಕೊಟ್ಟಾಗ ಅವರು ಇದು ಪಕ್ಷಿಗಳಿಗೆಲ್ಲ ಸೂಕ್ತವಾದಂಥ ಪ್ರದೇಶ ಅಂತ ಹೇಳಿ ಇದನ್ನು ಒಂದು ಮನವಿ ಪತ್ರನ ಕೊಡ್ತಾರೆ. ಮೈಸೂರು ರಾಜರ ಅಂಡರಲ್ಲಿ ಇತ್ತಲ್ಲ, ಆವಾಗ ಒಂದು ಮನವಿ ಪತ್ರ ಕೊಡ್ತಾರೆ. ಇದು ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿ, ಇಲ್ಲಾಂದರೆ ಪಕ್ಷಿಧಾಮ ಅಂತ ಘೋಷಣೆ ಮಾಡಿ ಅಂತ ಕೇಳ್ಕೊತಾರೆ. ಅದಕ್ಕೆ ಮೈಸೂರು ಅರಸರು ಒಪ್ಕೊಂಡು 1940ರಲ್ಲಿ ಪಕ್ಷಿಧಾಮ, ಬರೀ ಪಕ್ಷಿಧಾಮ ಅಂತ ಘೋಷಣೆ ಆಗುತ್ತೆ. ಯಾವ ಕಾಯ್ದೆ ಅಡಿ ಅಂದರೆ ಮೈಸೂರು ಗೇಮ್ ಆ್ಯಂಡ್ ಫಿಶ್ ಪ್ರಿಸರ್ವೇಷನ್ ಆ್ಯಕ್ಟ್ ಅಂತ ಇದೆ. ಆ ಕಾಯ್ದೆ ಅಡಿಲಿ ಪಕ್ಷಿಧಾಮ ಅಂತ ಘೋಷಣೆ ಆಗುತ್ತೆ. ಮತ್ತೆ 1998ರಲ್ಲಿ ಮರುನಾಮಕರಣ ಆಗುತ್ತೆ, ರೀನೋಟಿಫೈ ಆಗುತ್ತೆ. ಏನಂತ, ರಂಗನತಿಟ್ಟು ಪಕ್ಷಿಧಾಮ ಅಂತಲೇ ಘೋಷಣೆ ಆಗುತ್ತೆ. ಸೊ ಈ ಹೆಸರು ಹೇಗೆ ಬಂದಿದೆ ಅಂತಂದರೆ, ಈ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದೇವರು ಫೇಮಸ್ಸು. ಆಮೇಲಿಂದ ತಿಟ್ಟು ಅಂತಂದರೆ ಯಾವುದಾದ್ರೂ ಎತ್ತರವಾದಂಥ ಪ್ರದೇಶ ಅಂತ ಕರೀತಾರೆ ಕನ್ನಡದಲ್ಲಿ, ಇಲ್ಲ ದ್ವೀಪಗಳು. ತಿಟ್ಟು ಹೆಸರು ಬಂದಿದೆ. ನಮ್ಮಲ್ಲಿ ಮೇಜರಾಗಿ ಒಂದು ದೊಡ್ಡ ದ್ವೀಪ ಇದೆ, ಆಮೇಲಿಂದ 24 ಸಣ್ಣ ಸಣ್ಣ ದ್ವೀಪಗಳಿವೆ. ಆಯಿತಾ, ಆ ದ್ವೀಪಗಳಿಗೆ ನಂಬರಿಂಗ್ ಕೊಟ್ಟಿದ್ದೀವಿ. ಆಮೇಲಿಂದ ಯಾವುದು ಯಥೇಚ್ಛವಾಗಿ ಕಂಡು ಬರುತ್ತೆ ಆ ಹೆಸರುಗಳನ್ನ ಕೊಟ್ಟಿದ್ದೀವಿ. ಪಕ್ಷಿ ಆಗಿರ್ಬೋದು, ಇಲ್ಲ ಮರ ಗಿಡಗಳದ್ದಾದರೂ ಆಗಿರ್ಬೋದು. ಆಮೇಲಿಂದ ನಮ್ಮಲ್ಲಿ ಪೀಕ್ ಟೈಮ್ ಯಾವಾಗ ಅಂತ ಅಂದರೆ ಬರ್ಡ್ ಸೀಸನ್ ಅಂತಲೇ ನವೆಂಬರ್ ಟು ಮೇವರೆಗೂ ಇದು ಪೀಕ್ ಟೈಮ್ ಅಂತ ಕರಿತೀವಿ. ಈ ವಲಸೆ ಪಕ್ಷಿಗಳಿರುತ್ತಲ್ಲ, ಅದರದ್ದು ಆ್ಯಕ್ಟಿವಿಟಿ ಎಲ್ಲ ಜಾಸ್ತಿ ಇರುತ್ತೆ. ನಮ್ಮಲ್ಲಿ 221ಕ್ಕಿಂತ ಹೆಚ್ಚು ಜಾತಿಯ ಪಕ್ಷಿಗಳು ರೆಕಾರ್ಡ್ ಆಗಿದೆ. ಅದರಲ್ಲಿ ಸ್ಥಳೀಯ ಪಕ್ಷಿನಾದರೂ ಆಗಿರ್ಬೋದು, ವಲಸೆ ಪಕ್ಷಿನಾದರೂ ಆಗಿರ್ಬೋದು. ಪಕ್ಷಿಗಳು ಯಾಕೆ ವಲಸೆ ಬರಬೇಕು? ಆಹಾರಕ್ಕಾಗಿ, ಆಮೇಲಿಂದ ಸಂತಾನೋತ್ಪತ್ತಿಗೆ ಮೇನ್, ಆಮೇಲಿಂದ ವಾತಾವರಣ ಬದಲಾವಣೆಗೆ ಅಂತ ಆಗುತ್ತೆ. ಸೊ ಈಗ ನಾನು ಹೇಳ್ತಾ ಹೋಗ್ತೀನಿ, ನೋಡ್ಕೊಂಡು ಹೋಗ್ಬಿಡಿ. ಇಲ್ಲಿದೆಯಲ್ಲ ಈ ಪಕ್ಷಿ, ಇದು ಸ್ಪಾಟ್ ಬಿಲ್ ಪೆಲಿಕನ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಹೆಜ್ಜಾರ್ಲೆ. ಯಾಕೆ ಸ್ಪಾಟ್ ಬಿಲ್ ಪೆಲಿಕನ್ಸ್ ಅಂದರೆ ಈ ಮೇಲ್ಗಡೆ ಕೊಕ್ಕಿದೆಯಲ್ಲ, ಇದ್ರ ಮೇಲೆ ಚುಕ್ಕೆಗಳಿದೆ, ಕಾಣ್ತಿದ್ಯಾ? ಸೊ ಅದಕ್ಕೆ ಸ್ಪಾಟ್ ಬಿಲ್ ಪೆಲಿಕನ್ಸ್. ಹೆಜ್ಜಾರ್ಲೆ ಯಾಕೆ ಅಂದರೆ ಈ ಕೆಳಗಡೆ ಕೊಕ್ಕಿರುತ್ತಲ್ಲ, ಆ ಸ್ಕಿನ್ನು ಎಕ್ಸ್ಪ್ಯಾಂಡಬಲ್ ಆಗಿರುತ್ತೆ. ಸೊ ದಟ್ ಇಲ್ಲಿ ವಾಟರ್ನ ಸ್ಕೂಪ್ ಮಾಡಬೇಕಾದ್ರೆ ಜೊತೆಗೆ ಇಲ್ಲಿ ಆಹಾರನ ಸ್ಟೋರ್ ಮಾಡ್ಕೋಬೋದು, ಫಿಶ್ನು ಸ್ಟೋರ್ ಮಾಡ್ಕೋಬೋದು. ಅದಕ್ಕೆ ಇದು ಸ್ಪಾಟ್ ಬಿಲ್ ಪೆಲಿಕನ್ಸ್ ಅಂತ ಕರೀತಾರೆ. ಇದು ಬೇರೆ ಪಕ್ಷಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಂಗನತಿಟ್ಟಲ್ಲಿ ಇದು ತುಂಬ ದೊಡ್ಡ ಗಾತ್ರದಲ್ಲಿ ಇರುತ್ತೆ. ಇದೆಯಲ್ಲ ಈ ಪಕ್ಷಿ ರಿವರ್ ಟರ್ನ್ ಅಂತ ಹೇಳ್ಬಿಟ್ಟು ಇದನ್ನು ನದಿ ರಿವ ಅಂತಲೇ ಕರಿತೀವಿ. ಸೊ ಇದ್ರ ಬಾಲ ನೋಡಿದ್ರೆ ಇದು ಫೋಕ್ಡ್ ಅಂದರೆ ಕವಟಲ್ಲು ಸಿಸರ್ಸ್ ಥರ ಇರುತ್ತೆ. ಆಮೇಲೆ ಈ ಪಕ್ಷಿ ಬಂಡೆಕಲ್ ಮೇಲೇ ಮೊಟ್ಟೆ ಇಡುತ್ತೆ, ಲ್ಯಾಂಡ್ ಮೇಲೆ ಇಡುತ್ತೆ. ಆಮೇಲಿಂದ ಇದು ನಮ್ಮ ರಂಗನತಿಟ್ಟು ಪಕ್ಷಿಧಾಮದ ಲೋಗೋ, ರಿವೋಟರ್. ಈ ಮೇಲ್ಗಡೆ ಎಲ್ಲ ಏನಿದೆ ಇದೆಲ್ಲ ಬೀಕ್ ಮಾಡಿಫಿಕೇಶನ್ ಅಂತಂದರೆ ಒಂದೊಂದಕ್ಕೂ ಒಂದೊಂದು ಪಕ್ಷಿಗೂ ಒಂದೊಂದು ಥರ ಮಾರ್ಪಾಡಾಗಿದೆ ಬೀಕ್. ಆಮೇಲಿಂದ ಇದೆಲ್ಲ ಫೀಟ್, ಕಾಲುಗಳು, ಪಾದಗಳನ್ನ ನೋಡಿ. ಇದು ಬೀಕ್ ನಾನು ಹೇಳಿದೆ ಅಲ್ವಾ, ಸ್ಪಾಟ್ ಬಿಲ್ ಪೆಲಿಕನ್ಸ್ ಅಂತ. ಸೊ ಇದು ಜಾರ್ಲೆ ಥರ ಇದೆ. ಸೊ ದಟ್ ನಾನು ಹೇಳ್ದಂಗೆ ಫುಡ್ ಸ್ಟೋರೇಜ್ಗೆ ಇದು ಹೆಲ್ಪ್ ಮಾಡುತ್ತೆ. ಇದು ಓರಿಯೆಂಟಲ್ ಡಾಟರ್ ಅಂದ್ಬಿಟ್ಟು ಹಾವಕ್ಕಿ ಅಂತಲೇ ಕರೀತಾರೆ, ಇಲ್ಲ ಸ್ನೇಕ್ ಬರ್ಡ್ ಅಂತ. ಇದ್ರ ಕತ್ತು ನೋಡಿ ಹೇಗಿದೆ, ಸರ್ಪೆಂಟ್ ಹಾವು ಹೇಗಿರುತ್ತೆ ಆ ರೀತಿ ಇರುತ್ತೆ. ಮತ್ತು ಇದ್ರ ಕೊಕ್ಕು ನೋಡಿ ತುಂಬ ಶಾರ್ಪಾಗಿ ಕತ್ತಿ ಥರ ಇದೆ ಅಲ್ವಾ. ಸೊ ದಟ್ ವಾಟರಲ್ಲಿ ಡೈವ್ ಮಾಡಿ ಆ ಮೀನಿಗೆ. ಸೊ ಗೈಸ್ ನೋಡಿದ್ರಲ್ಲ, ಗಗನ ಮ್ಯಾಮ್ ಅವರು ತುಂಬಾ ಡೀಪಾಗಿ ನಾಲೆಡ್ಜ್, ಪಕ್ಷಿ ಬಗ್ಗೆ ತುಂಬಾ ಡೀಪಾಗಿ ನಾಲೆಡ್ಜ್ ಹೇಳಿದ್ರು. ಸೊ ಇವಾಗ ಎಂಟರ್ ಆಗ್ತಾಯಿದ್ದೀವಿ. ಸೊ ಈ ರಂಗನತಿಟ್ಟು ಅಂತ ಒಂದು ಬ್ರೌಚರ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ ಲೈವಾಗಿ. ಸೊ ಇದು ಪಕ್ಷಿ ಕಾಶಿ ದೋಣಿ ನಿಲ್ದಾಣ. ಲೈಫ್ ಜಾಕೆಟ್ ಕೊಡ್ತಾರೆ, ಅದು ಹಾಕ್ಕೊಂಡು ಹೊರಗಡೆ ಹೋಗೋಣ ಬನ್ನಿ. ಹಿಂಗಿರುತ್ತೆ
ಅದರಲ್ಲಿ ವೈಟು ಆರೆಂಜ್ ಕಲರ್ ಬರುತ್ತೆ ಎಷ್ಟು ಇಲ್ಲಿ ನೋಡಿ ಕೆಂಪು ಇಲ್ಲಿ ಮರಿಯಾಕೆ ಹೌದೌದು ಅಲ್ಲಿ ಸೊ ಕೇರಳದ ಗ್ಲಾಸು ಫೇಮಸ್ ಇದೆ ಯಾರು ಗೊತ್ತಿಲ್ಲ ನಮ್ಮ ಕಿಕ್ಕುಲ ಗ್ಲಾಸ್ ಬ್ರಿಡ್ಜ್ ಇದೆ. ಸೊ ಫಸ್ಟ್ ಟೈಮ್ ಗ್ಲಾಸ್ ಬ್ರಿಡ್ಜ್ನ ಟ್ರೈ ಮಾಡ್ತಾ ಇದ್ದೀನಿ. ಕ್ರೇಜ್ ಮ್ಯಾನ್ ಕ್ರೇಜ್. ಸೊ ಸುಮಾರು ವರ್ಷಗಳ ನಂತರ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಸೊ ಈ ಜಾಗಕ್ಕೆ ಶ್ರೀರಂಗಪಟ್ಟಣ ಬಂದಮೇಲೆ ಇವಾಗ ಬರ್ತಿರೋದು ಬಲ್ಮುರಿ, ವಿಚ್ ಇಸ್ ನಿಯರ್ ಟು KRS. ಸೊ ತುಂಬ ಚೆನ್ನಾಗಿದೆ, ಸ್ವಲ್ಪ ಡೇಂಜರಸ್ ವೇ. ಸೊ ಸ್ನಾನ ಮಾಡೋಕ್ಕೆ ಚಿಲ್ ಔಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಬನ್ನಿ ನೋಡೋಣ. ಸೊ ಕೊನೆಗೂ ಬಲ್ಮುರಿದು ಎಲ್ಲ ಸ್ನಾನ ಮಾಡಿ ಚಿಲ್ ಮಾಡಿ ಸಕ್ಕತ್ತಾಗಿತ್ತು ಮಾತ್ರ. ಕೋಲ್ಡ್ ವೆದರು, ಆ ನೀರಿಗೆ ತುಂಬಾ ಚೆನ್ನಾಗಿತ್ತು. ನಾನು ಇಳಿಬಾರ್ದು ಅಂದ್ಕೊಂಡೆ, ಬಟ್ ಎಲ್ಲರೂ ನೋಡಿ ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟೆ. ಬಟ್ಟೆನೂ ತಂದಿರಲಿಲ್ಲ. ಬಟ್ ಫೈನಲಿ ಕೊನೆ ಪ್ಲೇಸ್ ಬಂದೇ ಬಿಡ್ತು. ನಾವು ಬಂದ್ವಿ KRS. ಗುರು ನೋಡು ಗುರು, ಆನ್ ಮಾಡು. ಹೇಳಪ್ಪ ಆಯ್ತು ನನಗೆ.
ಸೊ ಹಾಯ್, ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ KRS ಅಲ್ಲಿ ವಾಟರ್ ಶೋ. ಬಟ್ ಅಪ್ಡೇಟ್ ಆಗಿದೆ ಲಾಸ್ಟ್ ಟೈಮಿಂದ. ಹೊಸ ಸಾಂಗ್ಸ್ ಆ್ಯಡ್ ಮಾಡಿದ್ದಾರೆ, ಹೊಸ ಡಿಸೈನ್ ಆ್ಯಡ್ ಮಾಡಿದ್ದಾರೆ. ಸೊ ಇವತ್ತಿನ 1 ಡೇ ಟೈಮ್ ಮುಗೀತು, 1 ಡೇ ಟ್ರಿಪ್ ಕಾಲೇಜಲ್ಲಿ. ಅದು ಲಾಸ್ಟ್ ಟೈಮ್, ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದೆ. ಬಟ್ ನೆಕ್ಸ್ಟ್ ಮುಂದೆ ಇನ್ನು ಯಾವಾಗ ಹೋಗ್ತೀನೋ ಫ್ರೆಂಡ್ಸ್ ಹತ್ರ ನನಗಂತೂ ಗೊತ್ತಿಲ್ಲ ಟ್ರಿಪ್ಪು. ಬಟ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಫ್ರಮ್ ನೌ ಆನ್. ಸೊ ಇಷ್ಟೇ ಇವತ್ತಿನ ದಿನ. ಸೊ ಇಷ್ಟೇ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ. ಸೊ ನೋಡ್ತಾ ಇರಿ, ನಗ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.